ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ರಸಮಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹಾಲು, ಸಕ್ಕರೆ, ಏಲಕ್ಕಿ, ವಿನಿಗರ್ನ ತಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಇಲ್ಲಿ ಕಾಯಕ್ಕೆ ಇಟ್ಕೋಬೇಕಾದ್ರೆ ನೀರನ್ನ ಮಿಕ್ಸ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತಂದರೆ ಪನ್ನೀರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಹಾಲು ಕಾಯುವಂಥ ಟೈಮಲ್ಲಿ ನಾನಿಲ್ಲಿ 2 ಸ್ಪೂನ್ ವಿನಿಗರ್ನ ಹಾಕ್ಕೊಂಡು ಹಾಲನ್ನ ಒಡ್ಕೊಂಡಿದ್ದೀನಿ. ಇಲ್ಲಿ ನೀರು ಮತ್ತು ಪನ್ನೀರನ್ನ ಸಪ್ರೇಟ್ ಮಾಡೋದಕ್ಕೆ ಒಂದು ಕರ್ಚಿಪ್ನ ಹಾಸ್ಕೊಂಡು ಅಲ್ಲಿ ಶೋಧಿಸ್ಕೊತಾ ಇದ್ದೀನಿ. ಒಂದು ಚೂರು ನೀರಿಲ್ದಂಗೆ ನಾವಿಲ್ಲೇನು ಮಾಡಬೇಕು ಅಂತಂದರೆ ಪನ್ನೀರನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಾನು ಸಹ ಹಾಗೆ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಅದೇ ಟೈಮಲ್ಲಿ ಇಲ್ಲಿ 1 ಕಪ್ ಸಕ್ಕರೆ, 3 ಕಪ್ ನೀರನ್ನ ಹಾಕಿ ಸಕ್ಕರೆ ಪಾಕ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಅದೇ ಟೈಮಲ್ಲಿ ನಾನಿಲ್ಲಿ ಪನ್ನೀರ್ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕೆ, ಪನ್ನೀರನ್ನ ಸಾಫ್ಟ್ ಮಾಡ್ಕೊಳ್ಳೋಕ್ಕೆ ಕೈಯಲ್ಲಿ ಚೆನ್ನಾಗಿ ನಾದ್ತಾ ಇದ್ದೀನಿ. ನೋಡಿ ಎಷ್ಟು ಹಾರ್ಡಾಗಿದೆಯಲ್ಲ, ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ನಾದ್ಕೋಬೇಕು. ಹೀಗೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಒಂದು ಚೂರು ಗಂಟು ಇಲ್ದಲೇ ಇರೋ ರೀತಿ ನಾವು ಪನ್ನೀರ್ ಉಂಡೆಗಳನ್ನ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ನಾನು ಕೈಯಲ್ಲಿ ನಾದ್ಕೊತಾ ಇದ್ದೀನಿ. ಹಾಗೆ ಕೈಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಪನ್ನೀರ್ ಉಂಡೆಗಳನ್ನ ರೆಡಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ 6 ಪನ್ನೀರ್ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮುಂಚೆನೇ ಕಾಯಕ್ಕಿಟ್ಟಿದ್ನಲ್ಲ ಸಕ್ಕರೆ ಪಾಕಕ್ಕೆ, ಅದಕ್ಕೆ ನಾನಿಲ್ಲಿ 6 ಪನ್ನೀರ್ ಉಂಡೆಗಳನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಹೈ ಫ್ಲೇಮು, ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಮುಚ್ಚು ಸಹ ಒಂದು 10 ನಿಮಿಷ ಬೇಯಿಸ್ಕೊತೀನಿ. ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟಿಗೆ ಎಷ್ಟು ತೆಳುವಾಗಿದ್ದಂತಹ ಪನ್ನೀರ್ ಉಂಡೆಗಳು ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕವನ್ನು ಅಬ್ಸರ್ವ್ ಮಾಡಿಕೊಂಡು ಹೀರ್ಕೊಂಡು ಎಷ್ಟು ಚೆನ್ನಾಗಿ ದಪ್ಪ ಆಗಿರೋದು ನಮಗಿಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಹೀಗೆ ಒಂದು 10 ನಿಮಿಷ ಹಾಗೆ ಸೈಡಲ್ಲಿ ಎತ್ತಿಟ್ಟಿರ್ತೀನಿ. ಅದಿನ್ನೂ ಚೆನ್ನಾಗಿ ಸಕ್ಕರೆನ ಪಾಕನ ಅಬ್ಸರ್ವ್ ಮಾಡ್ಕೊತಾ. ಅದೇ ಟೈಮಲ್ಲಿ ಇಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ, 2 ಸ್ಪೂನ್ ಬಾದಾಮ್ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಫುಡ್ ಕಲರ್ ಯೂಸ್ ಮಾಡ್ಬೋದು, ಇಲ್ಲ ಕೇಸರಿನ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಅರಿಶಿನ ಪುಡಿನ ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಾದಾಮ್ ಪೌಡ್ರನ್ನ ತೊಗೊಂಡಿದ್ದೀನಿ. 1-2 ಏಲಕ್ಕಿನೂ ಸಹ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಾಮೂಲಿ ಹಾಲು ಕಾಯಿಸ್ಕೊತೀವಲ್ಲ, ಆ ಥರ ಕಾಯಿಸ್ಕೊಂಡ್ರೆ ಸಾಕು. ಇಲ್ಲಿ ಇಂಗಿಸ್ಬೇಕು, ಕುದಿಸ್ಬೇಕು ಆ ಥರ ಏನೂ ಇಲ್ಲ. ಮಾಮೂಲಿ ಹಾಲು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಮುಂಚೆನೇ ಎತ್ತಿಟ್ಟಿದ್ನಲ್ಲ ಪನ್ನೀರ್ ಉಂಡೆಗಳು, ನೋಡ್ರಿ ಅಲ್ಲಿ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತವೆ ಸಕ್ಕರೆ ಪಾಕನ. ಅದನ್ನು ಹಾಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ಗಟ್ಟಿ ಇರುವಂಥ ಹಾಲು ತೆಳು ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ನಾನಿದೇನು ಮಾಡ್ತೀನಿ ಅಂತಂದರೆ ಸಕ್ಕರೆ ಪಾಕನ ಹಿಂಗಿಸಿ ಅದಕ್ಕೆ ಹಾಕಿ ಒಂದು 10 ನಿಮಿಷ ಹಾಗೆ ಮುಚ್ಚಿ ಸೈಡಲ್ಲಿ ತೆಗೆದಿಟ್ಟಿದ್ವಲ್ಲ ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ಹಾಲು ಪುನಃ ಏನಾಗಿದೆ ಅಂತಂದರೆ ಇಲ್ಲಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನಕ್ಕೆ ಹಾಲು ಕಡಿಮೆ ಆಗಿರುತ್ತೆ ಅಂತಂದರೆ ಇಲ್ಲಿ ಪನ್ನೀರ್ ಉಂಡೆಗಳು ಹಾಲನ್ನ ಪುನಃ ಅಬ್ಸರ್ವ್ ಮಾಡಿಕೊಂಡು ಹಿಡಿದಿಟ್ಕೊಂಡು ಇಲ್ಲಿ ಪನ್ನೀರ್ ಉಂಡೆಗಳು ಪುನಃ ದಪ್ಪ ಆಗಿರೋದನ್ನ ನಾವು ನೋಡ್ಬೋದು. ನೋಡ್ರಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲೇ ನಾವು ಮನೆಯಲ್ಲೇ ರಸಮಲಾಯಿನ ಮಾಡ್ಕೋಬೋದು. ಇಲ್ಲಿ ಫೈನಲ್ ಆಗಿ ರಸಮಲಾಯಿ ರೆಡಿ ಆಗಿದೆ. ಅದಕ್ಕೆ ನಾನಿಲ್ಲಿ ಬಾದಾಮಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಗಾರ್ನಿಷಿಗೆ. ನೀವು ಸಹ ಹೀಗೆ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲೇ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇದನ್ನು ಫ್ರೀಝರಲ್ಲೂ ಇಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದಿನ ಬಿಟ್ಟು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಅವಾಗ ಫುಲ್ಲು ಹಾಲನ್ನ ಅಬ್ಸರ್ವ್ ಮಾಡ್ಕೊಂಡಿರ್ತವೆ. ಥ್ಯಾಂಕ್ ಯು.